ರಾಜಕೀಯ ಜಿದ್ದಾಜಿದ್ದಿನ ರಣಕಣ ಮಂಡ್ಯದಲ್ಲಿ ಅಭಿವೃದ್ಧಿ ಪಾಲಿಟಿಕ್ಸ್ ಶುರುವಾಗಿದೆ. ಕೆಆರ್ಪೇಟೆಯ ಸರ್ಕಾರಿ ಕಾರ್ಯಕ್ರಮದಲ್ಲೇ ಜೆಡಿಎಸ್ ಕಾಂಗ್ರೆಸ್ ಹಗ್ಗ ಜಗ್ಗಾಟ ನಡೆದಿದೆ. ಮಂಡ್ಯ ರಣಕಣ ಈ ಬಾರಿ ಅಂತೂ ಹೈ ವೋಲ್ಟೇಜ್ ಕದನ. ಕಳೆದ 2019ರಲ್ಲೂ ಕೂಡ ಹಾಗೆ ಆಗಿತ್ತು. ಅದರಿಂದ ಅಭಿವೃದ್ಧಿ ಪಾಲಿಟಿಕ್ಸ್ ಶುರುವಾಗಿದೆ. ಕೆಆರ್ಪೇಟೆಯ ಸರ್ಕಾರಿ ಕಾರ್ಯಕ್ರಮದಲ್ಲೇ ಜೆಡಿಎಸ್ ಕಾಂಗ್ರೆಸ್ನವರ ಹಗ್ಗ ಜಗ್ಗಾಟ ಇದು. ಮಂಡ್ಯ ಅಭಿವೃದ್ಧಿಯಲ್ಲಿ ಜೆಡಿಎಸ್ ಪಾತ್ರ ಶೂನ್ಯ ಎಂದು ಛೇಡಿಸಿದ್ದಾರೆ ನರೇಂದ್ರ ಸ್ವಾಮಿ. ವೇದಿಕೆಯಲ್ಲಿ ಜೆಡಿಎಸ್ನ ಶಾಸಕ ಎಚ್.ಟಿ. ಮಂಜುಗೆ ಕಿಚಾಯಿಸಿದ್ದಾರೆ ಕಾಂಗ್ರೆಸ್ ಎಂಎಲ್ಎ ನರೇಂದ್ರ ಸ್ವಾಮಿ. ರಾಜಕೀಯ ಜಿದ್ದಾಜಿದ್ದಿನ ರಣಕಣ ಮಂಡ್ಯದಲ್ಲಿ ಈಗ ಅಭಿವೃದ್ಧಿಯ ಪಾಲಿಟಿಕ್ಸ್ ಶುರುವಾಗಿದೆ. ಇದು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಬಹಿರಂಗ ವೇದಿಕೆಯಲ್ಲೇ ರಾಜಕಾರಣಿಗಳು ಕಿತ್ತಾಡ್ಕೊಳ್ಳೋದು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾವುದೋ ಒಂದು ಪ್ರೈವೇಟ್ ಅಥವಾ ಖಾಸಗಿ ಕಾರ್ಯಕ್ರಮ ಇರುತ್ತೆ, ಸರ್ಕಾರಿ ಕಾರ್ಯಕ್ರಮ ಇರುತ್ತೆ, ಅದರಲ್ಲಿ ರಾಜಕೀಯ ಮಾಡೋದು. ಮೈಕ್ ಸಿಗ್ತಾ ಇದ್ದಂತೆ ಕಾಂಗ್ರೆಸ್ ಮೇಲೆ ಮುಗಿಬಿದ್ದಿದ್ದಾರೆ ಕೆಆರ್ಪೇಟೆ ಶಾಸಕ ಮಂಜು. ಭಾಷಣದ ಮಧ್ಯೆ ಎದ್ದು ಹೋಗ್ತಿದ್ದಾಗ ನರೇಂದ್ರ ಸ್ವಾಮಿ ತಡೆದಿದ್ದಾರೆ ಎಚ್.ಡಿ. ಮಂಜು. ಬಾಣ ಕುತ್ಕೋ, ಎಲ್ಲಿ ಹೋಗ್ತೀಯಾ ಅಂತ ಕೈ ಹಿಡಿದು ಎಳೆದಿದ್ದಾರೆ ಜೆಡಿಎಸ್ನ ಎಂಎಲ್ಎ. ಗ್ಯಾರಂಟಿ ಯೋಜನೆಯ ಫಲಾನುಭವಿ ಸಮಾವೇಶದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ಈ ಫೈಟ್ ನಡೆದಿದೆ. ಸರ್ಕಾರಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವಂತ ಮುಖ್ಯ ಮುಂಚೂಣಿ ಕೆಲಸ ಮಾಡಿರುವಂತ ನನ್ನ ಕುತ್ಕೊಂಡೆ ಅಧ್ಯಕ್ಷರು ಕಾರ್ಯಕ್ರಮ ಅವರೆಲ್ಲರೂ ಸಹ ಉದ್ಯೋಗದಲ್ಲಿ ಅಬದ್ಧತೆ ಕಾಣ್ತಾ ಇದೆ. ಅವರ ಕನೀ ಸರ್ಕಾರ ಇದೆ. ಅವ್ರ ಪರವಾಗಿ ಮನವಿ ಮಾಡ್ಕೊಳ್ಳಿಸ್ತೇನೆ ಶಾಸಕರಾಗಿದೆ. ಅವರಿಗೆ ಸೇವಾ ಮಾಡೋದಕ್ಕೆ ಇವತ್ತು ನಮ್ಮ ತಮ್ಮನ್ನ ಬಯಸ್ತೀನಿ. ತಮಗೆಲ್ಲ ಗೊತ್ತಿದೆ, ಇವತ್ತು ಯಾವುದೇ ಸರ್ಕಾರ ಇರಲಿ ಸರ್ಕಾರಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವಂತ ಮುಖ್ಯ ಮುಂಚೂಣಿ ಕೆಲಸ ಮಾಡಿರುವಂತ ನನ್ನ ಕುತ್ಕೊಂಡೆ ಅಧ್ಯಕ್ಷರು ಕಾರ್ಯಕ್ರಮ ಅವರೆಲ್ಲರೂ ಸಹ ಉದ್ಯೋಗದಲ್ಲಿ ಅಬದ್ಧತೆ. ನೋಡಿ, ನರೇಂದ್ರ ಸ್ವಾಮಿಯವರು ಎದ್ದು ಹೋಗ್ತಾ ಇದ್ರು. ಮಳವಳ್ಳಿ ಎಮ್.ಎಲ್.ಎ. ನರೇಂದ್ರ ಸ್ವಾಮಿ ಎದ್ದು ಹೋಗ್ತಾ ಇದ್ರು. ಅವ್ರದ್ದು ಪಾರ್ಟ್ ಮುಗಿದಿತ್ತು, ಅವ್ರ ಭಾಷಣ ಮುಗಿದಿತ್ತು. ಆಮೇಲೆ ಅವರು ಹೋಗ್ತಿದ್ದ ಸಂದರ್ಭದಲ್ಲಿ ಮಂಜು ಅವರು, ಜೆಡಿಎಸ್ ಎಮ್.ಎಲ್.ಎ. ಮಂಜು ಅವರು ಕಿಚಾಯಿಸಿದರು. ಕುತ್ಕೋಣ, ಎದ್ದು ಹೋಗ್ತಿದ್ದಾರಲ್ಲ ಅಂತೇಳಿ ಮೈಕ್ ಸಿಗ್ತಾ ಇದ್ದಂತೆ ಆ ರೀತಿಯಾಗಿ ಹೇಳಿದರು. ಬಟ್ ಅವರು ನರೇಂದ್ರ ಸ್ವಾಮಿಯವರು ತಮ್ಮ ಪಾಡಿಗೆ ಹೋಗೇ ಬಿಟ್ಟರು. ಅಭಿವೃದ್ಧಿ ವಿಚಾರವಾಗಿ ಭಾಷಣದ ಮಧ್ಯೆ ನಡೆದಿರುವಂಥ ಒಂದು ವಾಕ್ಸಮರ ಇದು. ಅಂದರೆ ವೇದಿಕೆಯಲ್ಲಿ ಜೆಡಿಎಸ್ ಶಾಸಕ ಎಚ್.ಡಿ. ಮಂಜುಗೆ ನರೇಂದ್ರ ಸ್ವಾಮಿಯವರು ಕಿಚಾಯಿಸಿದರು. ಮಂಡ್ಯ ಅಭಿವೃದ್ಧಿಯಲ್ಲಿ ಜೆಡಿಎಸ್ನ ಪಾತ್ರ ಶೂನ್ಯ ಅಂತ ಹೇಳ್ತಾರೆ ಅವರ ಭಾಷಣದ ಸಂದರ್ಭದಲ್ಲಿ. ಇವರು ಹೇಳೋದನ್ನು ನರೇಂದ್ರ ಸ್ವಾಮಿಯವರು ಕೇಳಿಸ್ಕೊಳ್ಳಲ್ಲ ಪೂರ್ತಿಯಾಗಿ. ಇವರು ನಿಮ್ಮ ಸರ್ಕಾರ ಇದೆ, ನಿಮ್ಮ ಕೈ ಆಡಳಿತ ಇದೆ, ನೀವು ಮಾಡಬಹುದು ಅಭಿವೃದ್ಧಿ ಅನ್ನುವಂಥ ವಿಚಾರ ಅವ್ರು ಹೋದ ಮೇಲೆ ಎಲ್ಲನ ಪ್ರಸ್ತಾಪ ಮಾಡ್ತಾರೆ. ಕೆಆರ್ಪೇಟೆಯ ಸರ್ಕಾರಿ ಕಾರ್ಯಕ್ರಮದಲ್ಲೇ ಜೆಡಿಎಸ್ ಕಾಂಗ್ರೆಸ್ ನಾಯಕರ ಒಂದು ಹಗ್ಗ ಜಗ್ಗಾಟ ಇದು. ಅಲ್ಲಿದ್ದಂಥವ್ರು ಏನಪ್ಪ ಇದು ರಾಜಕೀಯ ವಾಕ್ಸಮರ ನಡೀತಾ ಇದೆಯಾ ಅಥವಾ ಸರ್ಕಾರಿ ಕಾರ್ಯಕ್ರಮ ನಡೀತಾ ಇದೆಯಾ ಅಂಥೇಳಿ ಒಂದು ಕ್ಷಣ ದಿಗ್ಭ್ರಾಂತರಾಗ್ಬಿಟ್ರು. ಬಟ್ ನರೇಂದ್ರ ಸ್ವಾಮಿಯವರು ಮಂಜು ಅವರ ಭಾಷಣವನ್ನು ಪೂರ್ತಿ ಕೇಳಲಿಲ್ಲ. ಅವರು ಎದ್ದು ಹೋಗ್ತಾ ಇದ್ದರು. ಆ ಸಂದರ್ಭದಲ್ಲಿ ಅವ್ರನ್ನ ಕೈ ಹಿಡಿದು ತಡೆಯುವಂಥ ಪ್ರಯತ್ನವನ್ನು ಮಾಡಿದರು. ಆದರೂ ಅವರು ಅಲ್ಲಿ ಕಾರ್ಯಕ್ರಮದಲ್ಲಿ ಹಾಜರಿರಲಿಲ್ಲ. ಬಟ್ ಅವರ ಭಾಷಣ ಆರಂಭದಲ್ಲಿ ಮಂಜು ಅವರಿಗೆ ಕಿಚಾಯಿಸ್ತಾನೇ ಇದ್ದರು. ಜೆಡಿಎಸ್ ಎಮ್.ಎಲ್.ಎಗಳಿದ್ರಿ ನೀವು, ಲಾಸ್ಟ್ ಟೈಮಲ್ಲಿ ಎಲ್ಲ ನೀವೇ ಇದ್ರಿ, ಆದರೆ ನಿಮ್ಮ ಕೊಡುಗೆ ಶೂನ್ಯ ಅಂಥೇಳಿ ಕಿಚಾಯಿಸಿದರು. 8,000 ಕೋಟಿ ಮಂಡ್ಯಕ್ಕೆ ಘೋಷಣೆ ಮಾಡಿದ ಮಗ ಸೋದಕ್ಕೆ 8,000 ಕೋಟಿ 0 ಕೋಟಿ ಆಗ್ಬೇಕಲ್ಲ. ಆ 0 ಕೋಟಿ ಬಗ್ಗೆ ಜನ ಮಾತಾಡ್ಬೇಕಲ್ಲ. ಈಗ ಪುನಃ ಬರ್ತಾವಲ್ಲ ಇನ್ನೊಂದು ಮಕ್ಕಳ ಟೋಪಿ ಹಾಕಕ್ಕೆ. ನಾವು ಆ ಮಕ್ಕಳ ಟೋಪಿಗೆ ತಿರಸ್ಕಾರ ಹೇಳ್ತಕ್ಕಂಥ ಜವಾಬ್ದಾರಿ ನೀವು ನಾನು ಜ್ಞಾಪಕಕ್ಕೆ ಮಾತಾಡ್ತಾ ಇರ್ತಕ್ಕಂಥದ್ದು. 16 ವಿಚಾರ ಚುನಾವಣೆ ಸಂದರ್ಭದಲ್ಲಿ ಮಾತಾಡ್ತೀನಿ. ಇಲ್ಲಿ ನಮ್ಮ ಮಂಜುಗೆ ನಾನು ಜಾಸ್ತಿ ಮಾತಾಡೋದು ಸ್ವಲ್ಪ ಬೇಜಾರ ಹೋಗುತ್ತೆ. ರಾಜಕಾರಣ ಜಾಸ್ತಿ ಬೇಡ. ಅದ ಕಾರ್ಯಕ್ರಮ ಆಧಾರಿತ ಮಾತಾಡ್ತಿದ್ರೆ ಅಂಕಿಅಂಶಗಳ ಆಧಾರದಲ್ಲಿ ಮಾತಾಡ್ತಾ ಇದ್ದೀನಿ. ಅದು ನಿಮ್ಮ ಪರವಾಗಿ ಕಾಂಗ್ರೆಸ್ನ ಜವಾಬ್ದಾರಿಯ ಸೇವೆ ಆಗೋದನ್ನ ನಿಮ್ಮ ಮುಂದೆ ನಾನು ಹೇಳಿ ಮತ್ತಷ್ಟು ಮಾಹಿತಿ ಶಶಿಕುಮಾರ್ ಹೇಳ್ತಾರೆ. ಶಶಿಕುಮಾರ್, ಗಮನಿಸ್ತಾ ಇದ್ದೀವಿ ವೇದಿಕೆಯಲ್ಲಿ ಇತ್ತೀಚಿನ ಸರ್ಕಾರಿ ಕಾರ್ಯಕ್ರಮಗಳು ಈ ರಾಜಕೀಯ ನಾಯಕರ ವಾಕ್ಸಮರಕ್ಕೆ ವೇದಿಕೆ ಜಾಸ್ತಿ ಆಗ್ತಿದೆ ಅಂತ ಅನಿಸ್ತಾ ಇದೆ. ಯಾವ ರೀತಿ ಕಿಚಾಯಿಸಿದ್ರು ಮತ್ತು ಮಂಜು ಅವರು ಯಾವ ರೀತಿ ಅವ್ರನ್ನ ತಡೆಯುವಂಥ ಕೆಲಸವನ್ನು ಮಾಡಿದರು?
ಮಧುಪ್ರಭು, ಏನು ಮಂಡ್ಯದ ಕೇರ್ಪೇಟೆನಲ್ಲಿ ಇವತ್ತು ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ ಕೂಡ ನಡೆದಿರ್ತಕ್ಕಂಥದ್ದು. ಈ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಕಾರ್ಯಕರ್ತರು ಜಟಾಪಟಿಗೆ ಜಿದ್ದಾಜಿದ್ದಿಗಿಳಿದಂತ ಪ್ರಸಂಗ ಕೂಡ ನಡೆದಿರ್ತಕ್ಕಂಥದ್ದು. ಮೊದಲಿಗೆ ಮಾತನಾಡಿದಂತ ಮಳವಳ್ಳಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ PM ನರೇಂದ್ರ ಸ್ವಾಮಿ ಅವರು ಕಾಂಗ್ರೆಸ್ ಈ ದೇಶಕ್ಕೆ ಮತ್ತೆ ರಾಜ್ಯಕ್ಕೆ, ಈ ಜಿಲ್ಲೆಗೆ ಏನೆಲ್ಲ ಕೊಡುಗೆ ಕೊಟ್ಟಿದೆ ಅನ್ನೋ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ರು. ಅಂದ್ರೆ ಪಟ್ಟಿಯನ್ನ ಅವರು ವಿವರಿಸ್ತಾ ಹೋದ್ರು. ಜೊತೆಗೆ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ 8 ಸ್ಥಾನಗಳನ್ನು ಕೂಡ ಕೊಟ್ಟಿದ್ರು ಮಂಡ್ಯ ಜಿಲ್ಲೆ ಜನ. ಆದ್ರೆ 8,000 ಕೋಟಿ ಕೊಡ್ತೇವೆ ಅಂತ ಅವರು ಮಗ ಸೋತ ಕೊಟ್ಟ ಮೇಲೆ ಎಲ್ಲಿಗೆ ಹೋಯ್ತು ಅನ್ನೋದನ್ನ ಪ್ರಶ್ನೆ ಮಾಡಿದ್ರು. ಜೊತೆಗೆ ಮಂಜುಗೆ ಇದೆಲ್ಲವೂ ಕೂಡ ಬೇಸರ ಆಗುತ್ತೆ, ಅಂಕಿಅಂಶಗಳ ಮೇಲೆ ಮಾತನಾಡ್ತೇನೆ ಅಂತ ಹೇಳಿ ಪಕ್ಕದಲ್ಲೇ ಇದ್ದಂತ ಕೇರ್ಪೇಟೆಯ ಜೆಡಿಎಸ್ ಶಾಸಕ HD ಮಂಜು ಅವ್ರನ್ನ ಕಿತ್ತಾಯಿಸುವಂತ ಕೆಲಸವನ್ನ ಮಾಡಿದ್ರು. ಅದಾದ ನಂತರದಲ್ಲಿ ಭಾಷಣ ಆರಂಭಿಸಿದಂತ ಸ್ಥಳೀಯ ಜೆಡಿಎಸ್ ನ ಶಾಸಕ HD ಮಂಜುನಾಥ್ ಅವರು ಮಾತನಾಡುವ ಸಂದರ್ಭದಲ್ಲೇ ಭಾಷಣ ಆರಂಭ ಆಗ್ತಿದ್ದಂತೆನೆ ಏನು ನರೇಂದ್ರ ಸ್ವಾಮಿ ಅವರು ಕೂಡ ವೇದಿಕೆಯಿಂದ ಕೆಳಗಿಳಿಯುವಂತ ಪ್ರಯತ್ನವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ತಾವು ಮಾತನಾಡ್ತಿದ್ದಂತ ಪೋರ್ಟಿಕೋ ಪಕ್ಕದಲ್ಲೇ ಹೋಗ್ತಿದ್ದಂತ ನರೇಂದ್ರ ಸ್ವಾಮಿ ಅವ್ರನ್ನ ತಡೆದು 1-2 ನಿಮಿಷ ಕೂತ್ಕೊಳ್ಳಿ ಅಣ್ಣ ಅಂತ ಹೇಳಿ ನರೇಂದ್ರ ಸ್ವಾಮಿ ಅವ್ರನ್ನ ತಡೆದು ನಿಲ್ಲಿಸುವಂತ ಒಂದು ಕೆಲಸವನ್ನು ಮಾಡಿದ್ರು. ಆದ್ರೆ ನಗ್ನಗ್ತಾನೆ ಅವರು ನರೇಂದ್ರ ಸ್ವಾಮಿ ಅವರು ಅಲ್ಲಿದ್ದ ವೇದಿಕೆಯಿಂದ ಕೆಳಗಿಳಿಯುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಅದಾದ ನಂತರ ಮಾತನಾಡಿದಂತ ಏನು ಮಂಜು ಅವರು HD ಮಂಜು ಅವರು ಕೂಡ ಏನು ಕಾಂಗ್ರೆಸ್ ನಾಯಕರಿಗೆ ಒಂದು ತಕ್ಕ ತಿರುಗೇಟನ್ನೇ ಕೊಟ್ಟಿರ್ತಕ್ಕಂಥದ್ದು. ನೀವು ಗ್ಯಾರಂಟಿ ಯೋಜನೆಗಳನ್ನ ಮಾಡಿ, ಆದ್ರೆ ಬೇಡ ಅನ್ನೋದಿಲ್ಲ. ಅದ್ರ ಜೊತೆಗೆ ನಮ್ಮ ಕ್ಷೇತ್ರಗಳಿಗೂ ಅನುದಾನವನ್ನ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದು ವಿಶೇಷವಾಗಿತ್ತು ಅಂತಾನೆ ಹೇಳ್ಬೋದು. ಆದ್ರೆ ಈ ಒಂದು ಸರ್ಕಾರಿ ಒಂದು ಕಾರ್ಯಕ್ರಮಗಳಲ್ಲಿ ಎರಡೂ ಪಕ್ಷಗಳ ನಾಯಕರು ಏನು ತಮ್ಮ ಜಿದ್ದಾಜಿದ್ದಿಯ ಭಾಷಣಕ್ಕೆ ವೇದಿಕೆಯಾಗಿದ್ದು ಕೂಡ ಈ ಸರ್ಕಾರಿ ಕಾರ್ಯಕ್ರಮ ವೇದಿಕೆಯಾಗಿದ್ದು ಕೂಡ ಕೇರ್ಪೇಟೆಲ್ ನಡೆದಂತದ್ದು. ಪ್ರಭು, ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ.